ನಮಸ್ಕರೋಮಿ ನಮಸ್ಕೃತ್ಯ ಶತಮಾನಂ ಭವತಿ ಶತಾಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಐರಾರೋಗ್ಯತಾ ಸಿದ್ಧಿರಸ್ತು. ಯಾಕೆ ಯಜಮಾನ್ರೆ ತುಂಬಾ ದುಃಖದಲ್ಲಿದ್ದೀರಾ? ಅದು ಪರವಾಗಿಲ್ಲ, ಹೇಳಿ. ಸನ್ನಿಧಿಗೆ ಬಂದಿದ್ದೀರಾ, ಹೇಳಿ, ಮನಸ್ಸನ್ನ ಆಗ್ರಹ ಮಾಡ್ಕೊಳ್ಳಿ. ಕೆಲ್ಸದ ಮೇಲೆ ಹೋಗಿರೋ ನನ್ನ ಮಗ ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಹೇಗ್ ಬಚಾವಾಗಿ ಬರ್ತಾನೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಂಥದ್ದೇನಾಯ್ತು? ನನ್ನ ಮಗನ್ನ ಯಾರೋ ಕಿಡಿಗೇಡಿಗಳು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಭಗವಂತ. ಆ ವಿಷಯನ ಪೊಲೀಸ್ನವ್ರು ತಿಳಿಸೋಣ ಅಂದ್ರೆ ಕಿಡ್ನಾಪರ್ಸು ನನ್ನ ಮಗನ ಪ್ರಾಣಕ್ಕೆ ಅಪಾಯ ಅಂತ ಬೆದರಿಕೆ ಹಾಕಿದ್ದಾರೆ. ಹಣ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದೀವಿ, ಆದ್ರೆ ಎಲ್ಲ ತಡ ಆಗ್ತಿದೆ ಅರ್ಚಕ್ರೆ. ಆ ಭಗವಂತನ ಮೇಲೆ ನಂಬಿಕೆ ಇಡಿ. ನಿಮ್ಮ ಮಗ ಯಾವುದೇ ರೀತಿಯಾದ ತೊಂದರೆಗಳಲ್ಲಿದ್ರೂ ಸಹ ಎಲ್ಲವನ್ನ ಮೀರಿ ಬಂದೇ ಬರ್ತಾನೆ. ಅಷ್ಟಾದ್ರೆ ಸಾಕು ಅರ್ಚಕ್ರೆ. ಚಿಂತೆ ಮಾಡಬೇಡಿ, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ. ಭಗವಂತ ಇದ್ದಾನೆ. ಭವಾನಿ, 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 ಪೂಜೆ ಎಲ್ಲ ಚೆನ್ನಾಗಾಯ್ತಮ್ಮ? ಎಂಗೇಜ್ಮೆಂಟ್ಗೆ ಯಾವ ಸೀರೆ ಉಟ್ಕೋತೀಯಾ? ಇಲ್ ನೋಡೆ, ಈ ಸೀರೆ ತುಂಬಾ ಮುದ್ದಾಗಿದೆ ಕಣೆ. ಪ್ಯೂರ್ ಕಾಂಜೀವರಮ್ಮು. ಈ ಕಲರ್ ನಿನಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಣೆ. ಗ್ರ್ಯಾಂಡ್ ಆಗೂ ಇರುತ್ತೆ. ಉಟ್ರೆ ಒಳ್ಳೆ ಮಹಾಲಕ್ಷ್ಮಿ ತರ ಕಾಣಿಸ್ತೀಯ ಕಣೆ. ಇಲ್ಲ ಅಂದ್ರೆ ಈ ಸೀರೆ ಉಟ್ಕೋತೀಯಾ? ಇದು ನನ್ ಮದ್ವೆನಲ್ಲಿ ನಿಮ್ಮ ಅಪ್ಪನ ಮನೆ ಕಡೆಯವ್ರು ಕೊಡ್ಸಿರೋ ಸೀರೆ. ಮಗಳು ಸೊಸೆನ ಉಟ್ಕೊಳ್ಳಿ ಅಂತ ಆಗ್ಲೇ ಎತ್ತಿಟ್ಟಿದ್ದೆ. ಇದು ನಿಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಣೆ. ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡು. ಹಾ, ಉಟ್ಕೋತೀಯಾ? ಈಗ್ಲೇ ಇಷ್ಟೊಂದು ನಾಚಿಕೆನೇನೆ? ಸರಿ, ಇದೆರಡರಲ್ಲಿ ಯಾವ್ದಿಷ್ಟ ನಿನ್ಗೆ? ಒಂದ್ ಕೆಲ್ಸ ಮಾಡು, ಇದುಟ್ಕೋ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇನೇ ಇಷ್ಟೊತ್ತಾದ್ರೂ ಬಂದಿಲ್ಲ? ಬಂದಿಲ್ಲ ಅಂದ್ರೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಯಾವನಿಗೆ ಗೊತ್ತು? ಮತ್ತೀಗ ಏನ್ ಮಾಡೋದು? ಡ್ಯಾನ್ಸ್ ಮಾಡು, ನಂಗೆ ಬೋರ್ ಆಗ್ತಿದೆ.
ತಗೋ ತಗೋ ಬೇಗ. ಯಾರಿಗೂ ಗೊತ್ತಾಗ್ಬಾರ್ದು. ಹಾ ಹೋಗು ಹೋಗು ಬೇಗ. ಏ ಬೇಗ ಹೋಗ್ರೋ, ಹೋಗಿ. ಬಂದ್ರೇನೋ? ಹಾ ಆಗ್ಲೇ ಬಂದು ಊಟ ತಗೊಂಡ್ ಹೋದ್ರು. ಈಗ ಲೂಸು ಹೇಳದಲ್ವೇನೋ? ಪಾಪ ಕಣೆ, ನೀನು ಕೆಲ್ಸ ಮಾಡಿ ಸಾಕಾಗಿದ್ದಲ್ವಾ? ಬಾರೋ.